ಎಲ್ಲಾ ಹಾನಿಯಿಂದ ಕೂದಲನ್ನು ರಕ್ಷಿಸುತ್ತೆ. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ರಾಜ್ಯದಲ್ಲಿ ಈ ಬಾರಿ ರೈತ ಬರದಿಂದಾಗಿ ತೀವ್ರ ಸಂಕಷ್ಟಕ್ಕೆ ಸಿಲುಕಿರುವಂಥದ್ದು. ಈ ಬರದ ನಡುವೆಯೂ ಕೂಡ ಅಲ್ಲಲ್ಲಿ ನೀರಾವರಿ ಅವಲಂಬಿಸಿ ಕೆಲವೊಂದು ಬೆಳೆಗಳನ್ನು ಬೆಳೆದಿದ್ದಾರೆ. ಆ ಬೆಳೆ ಕೂಡ ಇದೀಗ ಕೈಗೆ ಬಾರದೆ ಕಂಗಾಲಾಗಿರುವಂಥದ್ದು. ನಾನಿದೀಗ ಬಾಗಲಕೋಟೆ ಜಿಲ್ಲೆ ಮುಧೋಳ ತಾಲೂಕಿನ ಹೆಬ್ಬಾಳ ಗ್ರಾಮದಲ್ಲಿರುವಂಥದ್ದು. ಇದು ಹೆಬ್ಬಾಳ ಗ್ರಾಮದ ರೈತನೋರ್ವ ಬೆಳೆದಿರುವಂಥ ಇದು ಸೂರ್ಯಕಾಂತಿ ಬೆಳೆ. ಈ ಸೂರ್ಯಕಾಂತಿ ಬೆಳೆ ಏನಿದೆ ಸಂಪೂರ್ಣವಾಗಿ ಈಗ ನಾಶದ ಅಂಚಿನಲ್ಲಿರುವಂಥದ್ದು. ಯಾಕಂದರೆ ಅಲ್ಲಲ್ಲಿ ಸುಮಾರು 40ರಿಂದ 50 ಎಕರೆದಷ್ಟು ಸೂರ್ಯಕಾಂತಿ ಬೆಳೆಯನ್ನು ಬೆಳೆದಿರುವಂಥ ಇಲ್ಲಿನ ರೈತರು ಏನು ಫಸಲು ಈಗಾಗಲೇ ಕೈಗೆ ಬಂದಿರುವಂಥದ್ದು ಅವಧಿ ಮುಗಿದಿದೆ. 3ರಿಂದ 3.5 ತಿಂಗಳು 4 ತಿಂಗಳು ಆಗ್ತಾ ಬಂತು. ಆದರೂ ಕೂಡ ಈ ಸೂರ್ಯಕಾಂತಿ ಬೆಳೆ ಏನಿದೆ ಆ ಸಂಪೂರ್ಣವಾಗಿ ಏನು ಕಾಳುಗಳು ಬರಬೇಕಾಗಿತ್ತು. ಈಗ ಅವಧಿ ಮುಗಿದಿದೆ. ಒಂದು ಕಟಾವು ಹಂತಕ್ಕೆ ಬಂದಿರುವಂಥ ಸೂರ್ಯಕಾಂತಿ ಬೆಳೆ, ಆ ಬೆಳೆಯಲ್ಲಿ ನೀವು ನೋಡ್ತಾ ಇರ್ಬೋದು ಏನು ಕಾಳುಗಳೇ ಇಲ್ಲಿ ಹಿಡಿದಿಲ್ಲ. ಹೀಗಾಗಿ ರೈತರು ಇಲ್ಲಿ ಕಂಗಾಲಾಗಿರುವಂಥದ್ದು. ಬರದ ನಡುವೆ ಕೂಡ ಈ ಒಂದು ಸೂರ್ಯಕಾಂತಿ ನಾಶ ಆಗಿರೋದ್ರಿಂದಾಗಿ ಆರ್ಥಿಕ ಸಂಕಷ್ಟ ಎದುರಿಸ್ತಾ ಇದ್ದಾರೆ. ಮತ್ತು ಈ ಸಮಸ್ಯೆ ಏನು, ಯಾಕೆ ಈ ಥರ ಆಗ್ತಾಯಿದೆ? ಯಾಕಂದರೆ ಕಾಳು ಹಿಡಿಯಬೇಕಾಗಿತ್ತು ತೆನೆ, ಈವರೆಗೂ ಕಾಳು ಹಿಡಿದಿಲ್ಲ. ಅವಧಿ ಮುಗಿದಿದೆ. ಒಂದು ಕಟಾವು ಹಂತದಲ್ಲಿರುವಂಥದ್ದು. ಆ ರೈತರನ್ನ ಕೇಳ್ತಾ ಹೋಗೋಣ, ಏನು ಈ ಸಮಸ್ಯೆಗೆ ಏನು ಕಾರಣ, ಯಾಕಾಗಿ ಈ ಥರ ಒಂದು ಸಮಸ್ಯೆ ಆಗ್ತಾಯಿದೆ ಅವ್ರನ್ನೇ ಕೇಳೋಣ. ಸರ್, ಈಗ ಈ ಒಂದು ಸುಮಾರು ಹೆಬ್ಬಾಳ ಗ್ರಾಮದಲ್ಲಿ 30ರಿಂದ 40 ಎಕರೆ ಅಷ್ಟು ಬೆಳೆದಿರುವಂಥದ್ದು. ಏನು ಸಮಸ್ಯೆ? ಈ ಥರ ಒಂದು ಕಾಳು ಹಿಡಿದಿಲ್ಲ, ಇದಕ್ಕೇನು ಸಮಸ್ಯೆ ಅಂತ ಹೇಳ್ತೀರಿ ಸರ್? ನಮಗೆ ಇದು ಕ್ರಾಪ್ ಜನವರಿ ಒಳಗೆ ನಾವು ಮಾಮೂಲಿ ಶೇಂಗಾ ಆಗಲಿ ಸನ್ಫ್ಲವರ್ ಆಗಲಿ ಆಯಿಲ್ ಸೀಡ್ಸನ್ನು ಬೆಳಿತೀವಿ ರೀ ಸರ್. ಇವು ಉಳಿಕಿದ ವರ್ಷ ಹಿಂದಿನ ವರ್ಷಗಳು ಚೆನ್ನಾಗೇನೋ ಬಂದವು. ಈ ವರ್ಷ ಏನಾಗಿದೆ ಸರ್, ನಾವು ಚೆನ್ನಾಗಿ ಬರ್ತದೆ ಅಂತೇಳಿ ತಿಳ್ಕೊಂಡನ ಇದನ್ನು ಸಿಜೆಂಟಾ ಕಂಪ್ನಿ ಸ್ಟ್ಯಾಂಡರ್ಡ್ ಅಂತೇಳಿ ಇದೇ ಬೀಜನ ಆಯ್ಕೆ ಮಾಡಿ ನಾವು ಪ್ಲ್ಯಾಂಟೇಷನ್ ಮಾಡಿದ್ರು ಸರ್. ಸುಮಾರು ಒಂದು 10-15 ಮಂದಿ ರೈತರು ಒಂದು 45ರಿಂದ 50 ಎಕರೆ ಭೂಮಿ ಒಳಗೆ ನಾವು ಪ್ಲ್ಯಾಂಟೇಷನ್ ಮಾಡಿದ್ವಿ. ಎಲ್ಲ ಕ್ರಾಪ್ ಚೆನ್ನಾಗಿ ಬಂದರು ಸರ್. ನಾವು ಸ್ಟಾರ್ಟಿಂಗ್ ಏನು ನಾವು ಭೂಮಿ ರೆಡಿ ಮಾಡ್ಕೊಂಡು ಏನು ಸನ್ಫ್ಲವರ್ಗೆ ಅದಕ್ಕೆ ತಳ ನಾವು ಇದನ್ನು ಮಾಡ್ಬೇಕು ಅನ್ನೋದು ರೀತಿ ಎಲ್ಲ ರೀತಿ ತಯಾರು ಮಾಡ್ಕೊಂಡನ ಕ್ರಾಪ್ ಮಾಡಿದ್ದೀವಿ. ಒಳ್ಳೆ ಹುಲ್ಸಾಗಿ ಬರ್ತದೆ ಸರ್. ಲಾಸ್ಟ್ ಈಗೇನು ಇನ್ನು ಕಟಾವು ಮಾಡ್ಬೇಕು ಅನ್ನೋ ಪರಿಸ್ಥಿತಿ ಒಳಗೆ ಇದೆಲ್ಲ ಜೋಳ ಆಗಿಬಿಟ್ಟದೆ ಸರ್. ಮತ್ತು ಕಾಳು ಹಾಕಿಲ್ಲ ಸರ್. ಈಗ ಕಂಪ್ನಿಯವ್ರಿಗೆ ಇದನ್ನು ಕಂಪ್ಲೇಂಟ್ ಮಾಡಿ ಕಂಪ್ನಿಯವ್ರನ್ನ ತರಿಸಿದ್ರು ಸರ್. ಅವ್ರ ಕಂಪ್ನಿಯವರು ನಾವು ರಿಪೋರ್ಟ್ ಮಾಡ್ತೀವಿ ಅನ್ನೋ ಅಂಥದ್ದು ಮಾತು ಹೇಳಿ ಹೋಗಿಬಿಟ್ರು ಸರ್. ಅದೇ ರೀತಿ ಕೃಷಿ ಅಧಿಕಾರಿಯನ್ನು ಕರೆಸಿದ್ರು ಸರ್. ಕೃಷಿ ಅಧಿಕಾರಿಗಳು ಬಂದು ಇಲ್ರಿ ಇಂಥ ಬರಗಾಲದೊಳಗೆ ನಾವು ಎಷ್ಟು ಬೆಳಿಬೇಕಾದ್ರೆ ಭಾಳ ಕಷ್ಟ ಆಗೈತಿ, ಇದಕ್ಕೇನಾದರೂ ಈಗ ಬರ ಪರಿಹಾರ ಅವು ಇವು ಸಾಕಷ್ಟು ಸರ್ಕಾರ ಅನುಕೂಲ ಮಾಡೈತಿ, ಇಂಥ ಕ್ರಾಪ್ ಫೇಲ್ಯೂರ್ ಆದಂಥ ರೈತರಿಗೆ ನೀವು ಒಂದಿಟ್ಟು ಹೆಲ್ಪ್ ಮಾಡೋಕ್ಕೆ ಕ್ರಮ ಕೈಗೊಳ್ರಿ ಅಂತ ಅವ್ರಿಗೆ ಬಿನ್ನವಿಸ್ಕೊಂಡ್ರಿ. ಇಲ್ಲ ಇದು ಪರಾಗಸ್ಪರ್ಶ ಆಗಿಲ್ಲ, ಈ ಜೇನುನೊಣ ಬ್ಯಾಸಿಗೆಗೆ ಬರೋದಿಲ್ಲ ಅನ್ನುವಂಥ ಹರಕೆ ಉತ್ತರ ಕೊಟ್ಟರು. ಅದೇ ರೀತಿ ಇದಕ್ಕೆ ವೈರಸ್ ಐತಿ ಅನ್ನತಕ್ಕಂಥದ್ದು ಹೇಳಿದರು. ಈಗ ನಾವು ವೈರಸ್ ಇರಲಿ ಅಥವಾ ಪರಾಗಸ್ಪರ್ಶ ಬ್ಯಾಸಿಗೆಗೆ ಆಗೋದಿಲ್ಲ ಅನ್ನತಕ್ಕಂಥದ್ದನ್ನು ಇವರು ಮೊದಲೇ ನಮಗೆ ಹೇಳಿಬಿಟ್ಟಿದ್ರು ಅಂತಂದ್ರೆ ಈ ನಾವು ಇದನ್ನು ಕ್ರಾಪ್ ಬೆಳಿತಿದ್ದಿಲ್ಲ. ಈಗ ಇದನ್ನು ಕಾರಣ ಹೇಳಕತ್ತಾರೆ ಸರ್. ಇದು ಒಂದೇ ವರ್ಷ ಅಲ್ಲ, ನಾವು ಪ್ರತಿ ವರ್ಷವೂ ಇದನ್ನು ಈ ತತ್ತಿಗೆ ಹಾಕ್ತೀವಿ, ಒಳ್ಳೆ ಹುಲಸಾದ ಬೆಳೆ ತಗೊಳ್ತೀವಿ ಸರ್. ಮತ್ತೀಗ ಇವರು ಅಧಿಕಾರಿ ವರ್ಗನ ಈ ರೀತಿ ಹೇಳಿ ನಮಗೆ ಇದನ್ನು ತಪ್ಪು ರೈತರಿಗೆ ನೀವು ತಪ್ಪು ಮಾಡಿರಿ ಅನ್ನತಕ್ಕಂಥದ್ದನ್ನು ಹೇಳಿ ಹೋಗ್ತಾರೆ ಸರ್. ಅದಕ್ಕೆ ಈಗ ನಮ್ದು ಸರ್ಕಾರಕ್ಕೆ ಆಗ್ರಹ ಏನು ರೀ, ಅಟ್ಲೀಸ್ಟ್ ಈಗೆಲ್ಲ ನಾವು ಕ್ರಾಪ್ ಲೋನ್ ತುಂಬಬೇಕಾದ ಸಮಯಗಳ್ರಿ ಇವ. ಈಗ ಕ್ರಾಪ್ ಲೋನ್ ತುಂಬಿದೀವಿ ಅಂದರೆ ನಮಗೆ ಬಡ್ಡಿ ವಿದೌಟ್ ಬಡ್ಡಿ 3 ಲಕ್ಷ ಮಟ್ಟ ನಮ್ಮ ಸಾಲಗಳು ಅದಾವೆ. ಮತ್ತು ಅಕಸ್ಮಾತಾಗಿ ಅದು ತುಂಬಲಿಲ್ಲ ಅಂದ್ರೆ ನಮ್ಗೆ 14% 17% ನಮಗೆ ಇಂಟ್ರೆಸ್ಟ್ ಹಾಕ್ತಾರೆ. ಅದಕ್ಕೆ ಈಗ ನೋಟಿಸು ಬಂದಾರ ಸರ್ ನಮಗೆ ತುಂಬಬೇಕಂತೇಳಿ. ಮತ್ತೀಗ ನಮಗೆ ಈ ಕ್ರಾಪ್ ತೆಗೆದು ತುಂಬಕ್ಕೆ ಕಂಗಾಲಾಗಿಬಿಟ್ಟಿವಿ. ಅದಕ್ಕೆ ಅಟ್ಲೀಸ್ಟ್ ನಾವು ಏನು ಎಕರೆಗೆ ಒಂದು 30-35 ಸಾವಿರ ರೂಪಾಯಿ ಖರ್ಚು ಮಾಡೀವಿ. ಈ ಮುಂದಿನ ಪೀಕ್ ಮಾಡೋಕ್ಕೆ ಇದನ್ನು ಗ್ರೌಂಡ್ ಲೆವೆಲ್ ನಾವು ಸ್ವಚ್ಛ ಮಾಡ್ಕೊಂಡು ಮುಂದಿನ ಪೀಕ್ ಮಾಡೋಕ್ಕರೆ ಯಾಕವಲ್ಲಕ್ಕೆ ಸರ್ಕಾರ ಇದನ್ನು ಪರಿಹಾರ ರೂಪದೊಳಗೆ ಏನಾರು ಕೊಟ್ಟು ನಮ್ಮನ್ನು ಉಳಿಸ್ತಿದ್ರೆ ಭಾಳ ಅನುಕೂಲ ಆಗ್ತೈತಿ ಅಂತಕ್ಕಂಥದ್ದನ್ನು ಸರ್ಕಾರಕ್ಕೆ ನಾವು ಆಗ್ರಹಪಡಿಸ್ತೀವಿ ಸರ್. ಇದನ್ನು ಕುರಿತು ಕೃಷಿ ಅಧಿಕಾರಿಗಳೂ ಈ ಕ್ರಾಪ್ ಫೇಲ್ಯೂರ್ ಆದ ಬಗ್ಗೆ ಸರ್ಕಾರ ಗಮನ ಸೆಳೆಯೋದ್ರೊಳಗೆ ಮುತುವರ್ಜಿ ವಹಿಸ್ಬೇಕನ್ನತಕ್ಕಂಥದ್ದನ್ನು ನಾವು ಕೃಷಿ ಅಧಿಕಾರಿಗಳಿಗೆ ಭಿನ್ನವಿಸ್ಕೊಳ್ತೀವಿ ತಮ್ಮ ಮೂಲಕ. ಅದಕ್ಕೆ ಈಗ ಕೃಷಿ ಅಧಿಕಾರಿಗಳಾಗಲಿ ಈ ಸೀಡ್ಸ್ ಕಂಪ್ನಿಯವರಾಗಲಿ ಯಾರೊಬ್ರು ಇದಕ್ಕೆ ಹೊಣೆಗಾರ ಯಾರದಾರ ಅನ್ನೋದು ಜವಾಬ್ದಾರಿ ಹೊತ್ತು ನಮ್ಮ ರೈತ ಉಳಿವಿಗೆ ಕಾರಣ ಆಗಬೇಕು ಅಂತ ತಿಳ್ಕೊಂಡು ನಾವು ಅವರಲ್ಲಿ ನಿಮ್ಮ ಮೂಲಕ ಭಿನ್ನವಿಸ್ಕೊಳ್ತೀವಿ ಸರ್. ಇನ್ನೊಬ್ಬರು ನಮ್ಮ ಜೊತೆ ರೈತರು ಅವ್ರು ಏನು ಹೇಳ್ತಾರೆ ಕೇಳೋಣ. ಸರ್, ಈಗ ಇಷ್ಟು 40ರಿಂದ 50 ಎಕರೆ 60 ಸುಮಾರು 60 ಎಕರೆ ತಮ್ಮ ಏನು ಗ್ರಾಮದಲ್ಲಿ ಬೆಳೆದಿರುವಂಥದ್ದು, ಈಗ ಸಂಪೂರ್ಣ ಎಲ್ಲ ಬೆಳೆ ಇದೇ ರೀತಿ ಇದೆಯಾ ಅಥವಾ ಇದು ಏನು ಸಮಸ್ಯೆ? ಏನು ಬೀಜದ ಸಮಸ್ಯೆ ಅಥವಾ ಬೀಜದ ಕಂಪ್ನಿಯವ್ರು ಕೊಟ್ಟಿರುವಂಥದ್ದು ಅದೇನೋ ಏನು ಬೀಜ ಸಮಸ್ಯೆ ಇದೆಯಾ ಅಥವಾ ಏನು ಸಮಸ್ಯೆಯಾಗಿ ಈ ರೀತಿ ಒಂದು ಇದಾಗಿದೆ? ಈಗ ನಮ್ಮಲ್ಲಿ 40ರಿಂದ 50 ಎಕರೆ ಮಾಡೀವಿ ರೀ. ಇದು ಸೇಮ್ ಪ್ಲಾಂಟೇಶನ್ ರೀ.
ಸೇಮ್ ಡೇಟ್ ರೀ. ಆದ್ರೆ ಸಿಜೆಂಟಾ ಕಂಪ್ನಿ ರೀ, ಶಾಂಡೋಸ್ ಕಂಪ್ನಿಯವ್ರು ರೀ, ನಾವು ಬೀಜ ತರಕ್ಕೆ ಹೋದಾಗ 2200 ರೂಪಾಯಿ ಪರ್ 2 kg ಇರುತ್ತೆ ರೀ ಒಂದು ಪ್ಯಾಕೆಟಿಗೆ ರೀ. ಆ ಪ್ರಕಾರ ನೋಡಪ್ಪ ಈ ಟೈಮ್ದಾಗ ಹಾಕಿದ್ರೆ ಇದು ಬರೋಂಗಿಲ್ಲ, ಮತ್ತು ನೀವು ಅದು ನಮ್ಗೆ ಏನಾರ ಮಾಹಿತಿ ಕೊಡ್ಬೇಕಾಗಿತ್ತು ರೀ. ಪ್ರತಿ ವರ್ಷ ಹಾಕ್ತೀವಿ ರೀ, ಇದು ಜನವರಿ ಟೈಮ್ಗೆ ಹಾಕ್ತೀವಿ ರೀ, ಹುಲಸಾಗೆ ಬರ್ತಾವೆ ರೀ. ಈ ಸಲ ಯಾಕೆ ಹಿಂಗಾತು ರೀ? ನಮಗೆ ಬೀಜದ ಏನು ಪಾಲ್ಟು ಕೃಷಿ ಅಧಿಕಾರಿಗಳು ಕೂಡಿ ಈ ಕಂಪ್ನಿಯವ್ರು ಸಿಜೆಂಟಾ ಕಂಪ್ನಿಯವ್ರು ರೀ, ಇದಕ್ಕೆ ಏನಾರು ನಮಗೆ, ಯಾಕಂದ್ರೆ ನಾವು ಏನೂ ಖರ್ಚು ಕಡಿಮೆ ಮಾಡಿಲ್ಲ ರೀ. ನಾವು ಹುಲಸಾಗಿ ಈ ನಮೂನಿ ಬರ್ಬೇಕಾದ್ರೆ ರೀ ನಾವು ಒಂದು ಕಸ ಕಡಿಮೆ ಮಾಡಿಲ್ಲ ರೀ, ಗೊಬ್ಬರ ಕಡಿಮೆ ಮಾಡಿಲ್ಲ, ಎಣ್ಣೆ ಹೊಡೆದೀವಿ ರೀ, ಸ್ಪ್ರೇ ಮಾಡೀವ್ರಿ, ಎಲ್ಲ ಮಾಡೀವಿ ರೀ. ಲಾಸ್ಟ್ ಮೂಮೆಂಟಾಗಿ ಇನ್ನೇನು ಪೀಕ್ ಕೈಗೆ ಬತ್ತು ಅನ್ಕೊಡ್ದನ ಕಾಳನ ಸರಿ ಆಗ್ಲಿಕ್ಕಂದ್ರೆ ಈ ನಮೂನಿ ಆತಂದ್ರೆ ರೀ ನಮ್ಮ ಪರಿಸ್ಥಿತಿ ಏನು ಆಕತ್ರಿ ರೀ. ಸುಮಾರು ನೀವು ಎಷ್ಟು ಎಕರೆದಲ್ಲಿ ಈ ಒಂದು ಇದನ್ನು ಬೆಳೆದ್ರಿ? ಒಂದು ಎಕರೆಗೆ ಎಷ್ಟು ಖರ್ಚಾಗುತ್ತೆ ರೈತರಿಗೆ? ಒಂದು ಎಕರೆಗೆ ರೀ 25,000 30,000 ರೂಪಾಯಿ ಖರ್ಚು ಆಕತ್ತೆ ರೀ ಪರ್ ಎಕರೆಗೆ ರೀ. ನಂದು 3 ಎಕರೆ ಐತಿ ರೀ, ಅವ್ರದ್ದು ಹೆಚ್ಚು ಕಡಿಮೆ ನಂದು ಹಿಡ್ಕೊಂಡ್ರಿ 45 ರಿಂದ 50 ಎಕರೆ ನಮ್ಮಲ್ಲಿ ಹೆಬ್ಬಾಳದಾಗ ಪ್ಲಾಂಟೇಶನ್ ಅದಾವೆ ರೀ. ಮತ್ತು ಒಂದು ನೋಡಿರಿ, ನಾ ಏನಾರ ತಪ್ಪು ಮಾಡೀನಿ ರೀ, ನಂದು ಬೆಳೆ ಹಿಂಗಾಗಲ್ಲ ರೀ, ಇನ್ನೊಬ್ಬಂದು ಕರೆಕ್ಟ್ ಮಾಡೇನಿ ರೀ, ಅವ್ನು ಎಲ್ಲರೂ ಚಲೋ ಮಾಡೀವ್ರಿ, ಎಲ್ಲ ಪೀಕು ಹಿಂಗಾಗ್ಯಾವ ರೀ. ಒಬ್ರು ಚಲೋ ಆಗೈತಿ, ಒಬ್ರು ಸುಮಾರು ಆಗೈತೆ ಅನ್ನಂಗಿಲ್ಲ ರೀ. ಎಲ್ಲ ಪೀಕ್ ದರೊಂದು ಪೀಕು 45 ಎಕರೆ 50 ಎಕರೆ ಇದ್ರೂ ರೀ ಎಲ್ಲ ಸೇಮ್ ಪ್ಲ್ಯಾಂಟ್ ಹಿಂಗಾಗೈತೆ ರೀ. ಬೆಳೆ ಏನೂ ಕಡಿಮೆ ಬಂದಿಲ್ಲ ರೀ, ಎಲ್ಲ ರೀತಿ ಪದ್ಧತಿ ಬಂದೈತೆ ರೀ, ಆದ್ರೆ ಕಾಳನಾಗಿಲ್ಲ ರೀ. ಎಷ್ಟು ನಷ್ಟ ಆಗುತ್ತಂದ್ರೆ ಅಂದಾಜು ರೈತನಿಗೆ ಈಗ ಒಂದು ಸುಮಾರು ಪರ್ ಎಕರೆಗೆ ಒಂದು 30,000 ರೂಪಾಯಿ ನಮ್ಗೆ ಲಾಸ್ ಆಕತ್ತೆ ಸರ್ ಅದು. ಮತ್ತು ಹಾಂ ಲಕ್ಷಾಂತರ ರೀ. ಅಂದ್ರೆ 3 ಎಕರೆ ಇತ್ತಂದ್ರೆ ಒಬ್ಬೊಬ್ರು 4 ಎಕರೆ ಅದಾವ್ರಿ, ಒಬ್ಬ 5 ಎಕರೆ ಅದಾವ್ರಿ, 2 ಎಕರೆ ಅದಾವ್ರಿ, 1 ಎಕರೆ ಹಾಕ್ಯಾರ ರೀ. ಇದು ಎಲ್ಲರಿಗೆ ಪರ್ ಎಕರೆಯಿಂದ 30,000 ರೂಪಾಯಿ ಲಾಸ್ ಹಾಕೋತನ ಹೋಗುದ್ರಿ ಸರ್. ಅದಕ್ಕೆ ಸರ್ಕಾರ ಇದಕ್ಕೆ ಏನಾರ ಕ್ರಮ ತೊಗೊಂಡ್ರಿ. ಮತ್ತು ಈ ಸಿಜೆಂಟಾ ಕಂಪ್ನಿ ರೀ, ಶಾಂಡೋಜ್ ಕಂಪ್ನಿಯವರು ಇದ್ರ ಬದಲು ರೈತರಿಗೆ, ಯಾಕಂದ್ರೆ ನಾವು ವರ್ಷ ಹಾಕ್ತೀವಿ ರೀ, ಎಲ್ಲ ಬರ್ತಿರ್ತಾವೆ, ಆದರೆ ಈ ನಮೂನಿ ರೈತರಿಗೆ ಆದಾಗ ನಮ್ಮ ಕಷ್ಟಕ್ಕೆ ಅವ್ರು ಸ್ಪಂದನೆ ಮಾಡ್ಬೇಕ್ರಿ ಬಂದ್ರಿ. ಕೃಷಿ ಇಲಾಖೆಯವರಾಗಲಿ, ಸರ್ಕಾರ ಆಗಲಿ, ಈ ಕೊಟ್ಟಂಥ ಕಂಪ್ನಿಯವರಾಗಲಿ ಬಂದು ನಮ್ಗೆ ಏನಾರು ಒಂದು ಪರಿಹಾರ, ಸೂಕ್ತ ಪರಿಹಾರ ನಮಗೆ ಕೊಡ್ಬೇಕು ರೀ. ಯಾಕಂದ್ರೆ ನಾವು ರಾತ್ರಿ ಆಗಲಿ ಕಣ್ಣಾಗ ಎಣ್ಣೆ ಬಿಟ್ಕೊಂಡ್ರಿ ನೀರು ಹಾಸಿವ್ರಿ, ಬರೀ 2 ತಾಸು ಲೈನ್ ರೀ. ರಾತ್ರಿ ನಮ್ಗೆ ಲೈನ್ ಕೊಡ್ತಾರೆ ರೀ, 2 ಗಂಟೆಗೆ ಕೊಡ್ತಾರೆ ರೀ, 2 ಗಂಟೆಗೂ ಬರ್ಬೇಕು ರೀ. ಬೆಳಗಿನ ಟೈಮ್ದಾಗ ರೀ 10 ಗಂಟೆಗೆ ಕೊಡ್ತಾರೆ ರೀ, 10ಕ್ಕೂ ಬರ್ಬೇಕು ರೀ. 2 ತಾಸು ಲೈನಿಗೆ ಬಂದು ನಾವು ರಾತ್ರಿ ಆಗಲಿ ನಿಂತ್ಗೆಟ್ಟು ಈ ನಮೂನಿ ಮಾಡಿದ್ರು ರೀ ನಮ್ಗೆ ಏನೂ ಪರಿಹಾರ ಇಲ್ಲ ರೀ, ಒಂದು ಕಾಳಾಗಂಗಿಲ್ಲ ರೀ ರಾಶಿ ಮಾಡಿದ್ರಿ. ಈಗ ಅವರು ಏನು ಕಂಪ್ನಿ ಕೊಟ್ಟಿದೆ, ಬೀಜದ ಕಂಪ್ನಿ, ಅವ್ರದ್ದು ಕ್ರಮ ತೊಗೊಂತಿರೋ ಅಥವಾ ಪರಿಹಾರ ಕೊಡಂತಿರೋ? ಪರಿಹಾರ ಕೊಡದೇ ಇದ್ರೆ ಏನು ಮಾಡ್ತೀರಿ ಅಂತ? ಪರಿಹಾರ ಕೊಡ್ಲಿಕ್ಕಂದ್ರೆ ನಾವು ಕನ್ಸ್ಯೂಮರ್ ಕೋರ್ಟಿಗೆ ಹೋಗ್ತೀವಿ ರೀ. ಇದಿಷ್ಟು ಹೆಬ್ಬಾಳ ಗ್ರಾಮದ ರೈತರು ಹೇಳ್ತಿರುವಂಥದ್ದು. ಸುಮಾರು 40 ರಿಂದ 50 ಎಕರೆಯಷ್ಟು ಇಲ್ಲಿ ಸೂರ್ಯಕಾಂತಿ ಬೆಳೆ ಬೆಳೆದಿದ್ದೀವಿ. ಆ ಬೆಳೆ ಸಂಪೂರ್ಣ ಈಗಾಗಲೇ ಕೈಗೆ ಬಂದಿದೆ, ಆದರೆ ಅವಧಿ ಮುಗಿದ್ರೂ ಕೂಡ ಆ ಬೀಜ ಏನು ಕಾಳು ಹಿಡಿದಿಲ್ಲ. ನನ್ನ ಜೀವನದಲ್ಲಿ ನಾನು ಮಾತ್ರವಲ್ಲ, ನನ್ನ ಕೂದಲು ಕೂಡ ಆಗಿರ್ಬೇಕು ಸ್ಟ್ರಾಂಗ್ ಅಂಡ್ ಸ್ಟೈಲಿಶ್. ಬರೀ ಅಮೃತ್ ನೋನಿ ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್ ನೊಂದಿಗೆ. ರೀಚ್ ರೂಟ್ ಪ್ರೀಮಿಯಂ ಹೇರ್ ಆಯಿಲ್. ಹೀಗಾಗಿ ನಮಗೆ ಸಂಪೂರ್ಣ ನಾಶ ಆಗುತ್ತೆ. 30 ರಿಂದ 40 ಸಾವಿರ ಖರ್ಚು ಮಾಡಿ ನಾವು ಈ ಒಂದು ಫಸಲನ್ನು ಬೆಳೆದಿದ್ವಿ. ಇಷ್ಟಾದರೂ ಕೂಡ ಏನು ಸರ್ಕಾರ ನಮಗೆ ಆರ್ಥಿಕ ಸಂಕಷ್ಟ ಎದುರಾಗಿದೆ, ಆ ಸಂಕಷ್ಟಕ್ಕೆ ಗಮನ ಕೊಟ್ಟು ನಮಗೆ ಪರಿಹಾರ ಕೊಡಬೇಕು. ಮತ್ತು ಏನು ಬೀಜದ ಕಂಪ್ನಿ ಇದೆ, ಆ ಸಿಜೆಂಟಾ ಕಂಪ್ನಿ, ಅವರು ಕೂಡ ನಮಗೆ ಪರಿಹಾರ ಕೊಡಬೇಕು. ಕೊಡದೇ ಇದ್ದರೆ ನಾವು ಕನ್ಸ್ಯೂಮರ್ ಕೋರ್ಟಿಗೆ ಹೋಗ್ತೀವಿ ಅನ್ನೋ ಒಂದು ಮಾತುಗಳನ್ನು ಕೂಡ ಇಲ್ಲಿನ ರೈತರು ಹೇಳ್ತಿರುವಂಥದ್ದು. ಕ್ಯಾಮ್ರಾಮನ್ ಮಂಜುನಾಥ್ ಜೊತೆ ಅಶೋಕ್, ವಿಸ್ತಾರ ನ್ಯೂಸ್, ಬಾಗಲಕೋಟೆ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.